ನಮಸ್ಕಾರ ರೀ ಕರ್ನಾಟಕದ ಮಂದಿಗೆ. ನೀವು ಬೆಂಗಳೂರಾಗದಿರಿ, ನಮ್ಮಂಗ ಒಂದು ದಿವಸ ಹೊರಗೆ ಹೋಗಿ ಬರ್ಬೇಕಂತ ಪ್ಲ್ಯಾನ್ ಆಗದಿರನ ಈ ಪ್ಲೇಸ್ ನಿಮ್ಮ ಬಕೆಟ್ ಲಿಸ್ಟ್ನಾಗ ಆ್ಯಡ್ ಮಾಡ್ಕೊಳ್ರಿ. ನನ್ನ ಹೆಸರು ನಾಗರಾಜ್ ಅಂತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ಪ್ಲೇಸ್ ಹೆಸರು ಬಂದ ಯಡಿಯೂರು ಲೇಕ್ ಅಂತ. ಇದ್ರದ್ದೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ್ತೀನಿ ನೋಡ್ರಿ. ಇದು 1400 ವರ್ಷಗಳ ಹಿಂದೆ ಹೊಯ್ಸಳರು ಕಟ್ಟರಿಂದ ಅವಾಗಿನ ರಾಣಿಯಾದ ಶಾಂತಲಾ ದೇವಿ ಅವರು ಇಲ್ಲಿ ಬಂದು ಅನ್ನದಾನ ಮತ್ತು ಧನ ಸಹಾಯ ಮಾಡ್ತಿದ್ರಂತ ಬಡವರಿಗೆ. ಅದಕ್ಕೆ ಈ ಬೋಟಿಗೆ ಹೆಸರು ಅವ್ರದ್ದು ಹೆಸರಾಗಿ ಇಟ್ಟಲ್ಲ. ಇಲ್ಲಿ ಕೆಳಗೆ ಹೋಗಿ ಬರೋಣ ಬರ್ರಿ. ಒಂದು ಸ್ವಲ್ಪ ವ್ಯೂ ನೋಡ್ರಿ ಎಷ್ಟು ಚೆನ್ನಾಗೈತಿ ಅಂತ. ಹಂಗೆ ಇಲ್ಲಿ ಬರ್ರಿ. ಇಲ್ಲಿ ಲೈಫ್ ಜಾಕೆಟ್ಸ್ ಎಲ್ಲ ಇಟ್ಟಾರ. ಬೋಟಿಂಗ್ ಮಾಡೋರಿಗೆ ಇದು ಕಂಪಲ್ಸರಿ. ಅದನ್ನು ಹಾಕೊಳ್ಳಿಲ್ಲ ಅಂದ್ರೆ ಅಲ್ಲಿ ಬಿಡಲ್ಲ. ಸೊ ಮುಂದೆ ಲಾಗಿಂಗ್ ಕಂಟಿನ್ಯೂ ಮಾಡ್ತೀನಿ ಅಂತ ಸ್ವಲ್ಪ ಸಿನಿಮ್ಯಾಟಿಕ್ ಶೂಟ್ ನೋಡ್ಕೊಂಬರಂ ಬರ್ರಿ. ಗೈಸ್, ಆ್ಯಕ್ಚುಲಿ ಟಿಕೆಟ್ ಬರೋಕ್ಕೆ ಬಂದೀನಿ. ಆ್ಯಕ್ಚುಲಿ ಇಂಟ್ರೆಸ್ಟಿಂಗ್ ಸ್ಟೋರಿ ಇದನ್ನ ಹೇಳ್ತೀನಿ. ಒಂದು 5 ನಿಮಿಷ. ಸ್ಟ್ರೇಂಜರ್ಸಿಗೆ ಹೋಗಿ ಕೇಳಿದೆ, ಅವ್ರು ಒಪ್ಕೊಂಡಾರ. ಸೊ ಇಬ್ಬರು ಇಲ್ಲ ಬಿಡಲ್ಲ ಅಂತ ಬೋಟಿಂಗ್. ಸೊ ಫಸ್ಟ್ ಟೈಮ್ ಮಾಡಕತ್ತೀನಿ. ನೋಡೋಣ ಹೆಂಗೆ ಬರುತ್ತೆ ಏನಾಗತ್ತೆ ಅಂತ. ಲೆಟ್ಸ್ ಸಿ. ಇವಾಗ ನೋಡ್ರಿ, ನನ್ನ ಫ್ರೆಂಡ ಬರೋದಿಲ್ಲ ಅಂತ ಒಪ್ಕೊಂಡು ಹೋಗೋಣ. ಹೋಗಿ ನೋಡ್ಕೊಂಬರ್ತೀನಿ. ಬಾಯ್. ಏನು ಮಾತಾಡೋದು ಅಂತ ಗೊತ್ತಾಗಲ್ಲ ಕ್ಯಾಮ್ರಾ ಮುಂದೆ. ಅಲ್ಲಿ ನೋಡಲ್ಲಿ ಗುಡ್ಡಿ. ಆ್ಯಕ್ಚುಲಿ ಇದು ಐತಿಲ್ಲ ನೋಡಿ, ಈ ಕಡೆ ಐತಾ? ಏನೋ ಐತಾ? ಹಾಂ, ನಿಮ್ಗೆ ಗೊತ್ತಲ್ಲ? ಅಂದರೆ ಎಲ್ಲರೂ ಹಂಗೆ ಹೊಂಟಾರ. ಅದಕ್ಕೆ ನಾವು ಅಷ್ಟೇ ಇಲ್ಲಿ ಮಟ್ಟ ಬಂದೀವಿ ವಯಸ್. ಅಲ್ಲಿಂದ ಮ್ಯಾಮ್ ಫುಲ್ ಇವರ ಎಲ್ಲ ಸ್ಟೇರಿಂಗ್ ಎಲ್ಲ ಕಂಟ್ರೋಲ್ ಇವರ ಮಾಡೋದಾರೆ. ಕಾಲು ನೋಸಕತ್ತು. ಇವರಿಬ್ಬರು ಫುಲ್ ಪ್ಯಾಸೆಂಜರ್ ರೈಡ್, ನಾವು ಅಷ್ಟೇ ಇಲ್ಲಿ ಪೆಡ್ಲಿಂಗ್. ಆ್ಯಕ್ಚುಲಿ ನಮ್ಗೆ 50 ರೂಪಾಯಿ ರಿಫಂಡ್ ಬೇಕು. ಮಳೆ ಅಂತೂ ಫುಲ್ ಜೋರು ಹೊಡೋದೈತಿ. ಲೈಸ್ ನೋಡ್ರಿ, ನಮ್ಮ ಜೋಡಿ ಸ್ವಿಮ್ಮಿಂಗ್ ಮಾಡಿ ಮುಚ್ಕೊಂಡು. ಸೊ ಆ್ಯಕ್ಚುಲಿ ಇವ್ರ ಜೊತೆ ಬಂದೀನಿ ನಾನು. ನನ್ನ ಫ್ರೆಂಡ್ ಅಲ್ಲೇ ಕುಂತಾನ, ಬರೋದಿಲ್ಲ ಅಂತೇಳಿ. ಕಾಲು ನೋಸಕತ್ತ ನನ್ನ ಅಂತೂ. ಸೊ ನೀನು ಟಯರ್ಡ್ ಆಗಿಲ್ವಾ? ಸೊ ವುಮೆನ್ ಎಂಪವರ್ಮೆಂಟ್ ಹಿಂಗೆ ಇರ್ಬೇಕು. ನಮಗೆ ಬೇಸರ ಆದ್ರೂ ಅವ್ರು ಮಾಡ್ತಾರಂತ ಬೇಡಲ್ಲ. ಓಕೆ, ಫ್ಯಾಮಿಲೀಸ್ ಎಲ್ಲ ಬಂದಾರ ಇಲ್ಲಿ. ಅವ್ರಿಗೆ ಹೋಗಿ ಹಾದಿಗಿದ್ದೀವಿ. ಕಯಾಕಿಂಗ್ ದಂಡಲಿಗೆ ಹೋಗಿರಿ. ನಿಮ್ಗೆ ಯಾಕೆ ಬೇಕದು? ಓಕೆ, ಡ್ಯಾಶ್ ಆಯಿತು. ಓಕೆ, ನೀರು ಹೊಂಟದ? ಓಕೆ ಓಕೆ ಓಕೆ, ಬೋಟಿಂಗ್ ಮಾಡುವ. ನಮ್ಮ ಡ್ರೈವರ್ ಬೈ ಫುಲ್ ಮಳೆ ಆಗದೀವಿ ನಾವು. ದೋಣಿ ಸಾಗಲಿ ಮುಂದೆ ಹೋಗಲಿ ಅಷ್ಟೇ. ಏನಾಗಲ್ಲ, ಅದಕ್ಕೇನಾಗತ್ತು. ಸೊ ಅದೊಂಥರ ಡಿಫ್ರೆಂಟ್ ಬೋಟ್ ಐತಿ ನೋಡ್ರಿ. ಫ್ಯಾಮಿಲಿ ಬೋಟ್ ಅದ ಬೈ. ನಾನು ತೋರಿಸ್ಕೊಂಡ್ಬಿಟ್ಟೆ ಬೈ ಫುಲ್. ಆ್ಯಕ್ಚುಲಿ ಇಷ್ಟೋ ಮಟ್ಟ ಮಳೆ ಇರೋಕ್ಕಿಲ್ಲ. ನಾವು ಮಾಡಕತ್ರನ ಮಳೆ ಬಂತು. ಇಟ್ಸ್ ಓಕೆ. ಇಲ್ಲಿ ದ್ವೀಪ ಕಡೆ ಬಂದೀವಿ ನಾವು. ಯಾರು
ನಾನು ಕೂತ್ಕೊಳ್ಳೋದಲ್ಲ, ನಾನು ಮೇಲ್ಗಡೆ ಕೂತಿರಲ್ಲ, ಅದಕ್ಕೆ ನಾನು ಮೇಲ್ಗಡೆ ಕೂತೀನಿ ಸ್ನೇಹ. ನಾನು ನೀರನ್ನೇ ತೋರ್ಸ್ಕೊಂಡಿನ ಅಂತ ನಾವು ಕೂತ್ಕೊಂಡಿವಿ. ನಿಮ್ದು ಬ್ಲ್ಯಾಕ್ ಪ್ಯಾಂಟ್ ಓ ಫ್ರೀಕ್. ಮಳೆ ಹುಷಾರಾಯ್ತು. ಬೈ ನನ್ನ ಕೈಲಿ ಆಗಲ್ಲ ಸರಿ ಬಿಡು. ಬೈ ಮಳೆ ಫುಲ್ ಶಿಸ್ತು ಹೊಡಾಕತ್ತದ ಮಳೆಗೆ. ನಾವು ತಪ್ಪು ಮಾಡಿಬಿಟ್ಟು ಈಗ ಬಂದ ಈ ಟೈಮಿಗೆ. ಆಯ್ತು ಬಿಡು. ಸೊ ಆ ಕಡೆ ತೋಲ ಡ್ರೈವರ್ ಅವ್ರು ಆ ಕಡೆ ತೋತಾನೆ. ಓಕೆ ನಮ್ಮ ಬೋಟ್ ತಿರ್ಗಾತದ ಅದೇರ್ಗೆ. ಓ ನೀ ಈ ಕಡೆ ತಗೋ ಮಳಿ. ಗೈಸ್ ಎಲ್ಲ ತೋರ್ಸಾಕತ್ತಾರ ನನಗೆ ಇವರು. ಗೈಸ್ ಇಲ್ಲೇ ಬಿಡ್ರಿ ಆರಾಮ್ ಹೋಗಮ್ಮ ಸಾಕ. ಅಲ್ಲಿ ಕರೀತಾರ ನಮ್ಮನ್ನ ಫಸ್ಟ್. ಅಲ್ಲಿ ನೋಡ್ರಿ ಎಷ್ಟು ಶಾಣೆ ಅದಾರ ಅವ್ರ. ಹೋಗಿ ನಿಂತಾರ ನೋಡ್ರಿ. ಅಲ್ಲಿ ಹೋಗಿ ನಿಂತಾರ. ಓಕೆ ಏನೋ ಕಟ್ಟಾರ ಕರೀದಾಗ. ಅಕ್ಕನ ಪರಿಸ್ಥಿತಿ ಕೆಟ್ಟದ. ಅವ್ರು ಸೇಫ್ ಅದಾರಲ್ಲ. ಓ ಮೈ ಗಾಡ್. ಆಲ್ರೆಡಿ ನಮ್ಮ ಬೋಟ್ ಡ್ರೈವರ್ ಒಮ್ಮೆ ಆಕ್ಸಿಡೆಂಟ್ ಮಾಡ್ಯಾರ. ಇನ್ನೇನು ಮಾಡ್ತಾರೆ ನೋಡಮ್ಮ. ಇದು 2ನೇ ಸಲ. ಓಕೆ ಏನೋ ಬಗ್ಗೆ ನಾವು ಕಂಟಿ ಒಳಗೆ ಹೋಗಿ ಸಿಕ್ಕೋತೀವಿ ನೋಡ್ರಿ ಈಗ. ಹೊಡಿ ಹೊಡಿ ಹೊಡಿ. ಏ ಇಲ್ಲಿ ನೋಡ್ರಿ ಇಲ್ಲಿ ಗುಬ್ಬಿ ಕೂತಾವ ಮ್ಯಾಲ. ಎಕ್ಸಾಟಿಕ್ ಗುಬ್ಬಿಗಳು. ನಾನು ಇಲ್ಲಿ ನನಗೆ ಮಳೆ ಬರೋದು ಬೈ. ಇವರೆಲ್ಲ ನನಗೆ ಹೇಳ್ತೀನಿ ಇದು ಸರಿ ಅಲ್ಲ. ಯಾಕಂದ್ರೆ ಫುಲ್ ತೋರಿಸ್ಬಿಟ್ರೆ ನನಗೆ ಆಲ್ರೆಡಿ. ಸೊ ಇದು ಆ್ಯಕ್ಚುಲಿ ಇದು ಲೇಕ್ ವಾಸ್ ಬಿಲ್ಟ್ ಇನ್ 1400 ಇಯರ್ಸ್ ಮೊದಲೇ ಬಿಲ್ಡ್ ಮಾಡ್ಯಾರ. ಶಾಕುಂತಲಾ ದೇವಿಯವರು ನೆನಪಿಗಾಗಿ ಇನ್ನ ಮಟ್ಟ ಫಂಕ್ಷನಿಂಗ್ ಐತಿದೆ. ಓಕೆ ಏನಿದು ನಾನೊಬ್ಬನೇ ಪೆಡಲ್ ಮಾಡೋದೀನಿ. ಬೋಟ್ದಾಗ ನೀರು ಬಂದೈತೆ ಪೆಡ್ಲಿಂಗ್ ಮಾಡೋದು ಬಿಟ್ಬಿಟ್ರಿ ಇವರು. ಹಿಂದಿನ ಯೂಟರ್ನ್ ಮಾಡ್ರಿ ಸಾಕು ಬೈ. ನನಗೆ ಆ್ಯಕ್ಚುಲಿ ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿದ್ದೆ, ಭಾಳ ಆಗಿಬಿಡ್ತು ಬೈ. ಇಷ್ಟು ಮಳೆ ಐತಿಲ್ಲ ನಿಮ್ಗೆ ಆ್ಯಕ್ಚುಲಿ ಫೀಲ್ ಆಗತ್ತೈತಿ ಗೊತ್ತಿಲ್ಲ, ನಮಗಂತೂ ಫುಲ್ ಫೀಲ್ ಆಗತ್ತೈತಿ. ಓಕೆ ಹೆಂಗಾರ ಹೊಡಿ ಹೆಂಗಾರ ಹೊಡಿ ಗೈಸ್. ಡ್ರೈವರ್ ಅಷ್ಟು ಕಷ್ಟ ಅದಾರ ಇವರು. ಡ್ರೈವಿಂಗ್ ಲೈಸೆನ್ಸ್ ಇಲ್ಲಿ ಇರ್ತೇಕ. ಏನು ಮಾಡತ್ತೀವಿ ಆ ಕಡೆ ಅದು ಆ ಕಡೆ ಹೊಡಿ. ಆ ಕಡೆ ಮಳೆ ಕಡಿಮೆ ಆಗ್ಯದ. ಹೌದಾ ನನಗೆ ಕಮ್ಮಿ ಆದಂಗೆ ಅನಿಸ್ತು. ನಂಗೆ ಬಡಿವಾತಲ್ಲ ಇಷ್ಟೊತ್ತನ ಫುಲ್ ಇಲ್ಲೆಲ್ಲ ತೋರಿಸ್ಕೊಂಡು ನೋಡ್ರಿ ವೈಸ್. ಡಿಫ್ರೆನ್ಸ್ ಗೊತ್ತಾಗುತ್ತೆ ನೋಡ್ರಿ ಇಲ್ಲಿ ಶರ್ಟ್ ಒಳಗೆ. ಗೈಸ್ ಆ್ಯಕ್ಚುಲಿ ನಾನು ವೈಟ್ ಪ್ಯಾಂಟ್ ಹಾಕೊಂಬರ್ಬೇಕು ಮಾಡಿದ್ದೆ. ಫಾರ್ ಗಾಡ್ ಸೇಕ್ ಬ್ಲ್ಯಾಕ್ ಪ್ಯಾಂಟ್ ಹಾಕೊಂಬಂದೀನಿ. ಆ್ಯಂಡ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಓಕೆ ನೋಡ್ರಿ ಮಾತಾಡಬೇಡ. ಗಾಡಿ ಇಲ್ಲಿ ಮಟ್ಟ ಬಂದದ. ಇನ್ನೂ ಟರ್ನ್ ಮಾಡ್ರಿ ಕಿಲ್ ಮ್ಯಾಮ್. ಎಲ್ಲರ ಕಂಟ್ಯಾಗ ಪಕ್ಕ ಸಿಕ್ಕೊಳ್ಳೋದು ಗ್ಯಾರಂಟಿ ಆಗ್ಯದ. ಬಾಯ್ಸ್ ವ್ಯೂ ನೋಡ್ರಿ ಎಷ್ಟು ಚೆನ್ನಾಗಿದೆ. ಓಹ್ ಮೈ ಗಾಡ್. ಬಾಯ್ಸ್ ಈಗ ಬಿಸಿಲು ಬಿತ್ತು. ನಮ್ಮ ನಸೀಬ ಭಾಳ ಖರಾಬ್ ಅದ. ಅಲ್ಲಿ ಹಿಂದೆ ನಿಂತಾರ ಬೈ, 1000 ಮಂದಿ ನಿಂತಾರಲ್ಲಿ. ದೋಣಿ ತಾನ ಹೊಂಟದ. ನಾವು ಪೆಂಡಿಂಗ್ ಮಾಡಿ ಸಾಕಾಗ್ಯದ. ರೈಸ್ ಅಂತೂ ಇಂತೂ ಮುಗಿಸಿದ್ವಿ ಬೋಟಿಂಗ್. ಸೇಫ್ ಆ್ಯಂಡ್ ಸೌಂಡ್ ಬ್ಯಾಕ್.
ವೇಟಿಂಗ್ ಟು ಗೆಟ್ ಡೌನ್. ಗೈಸ್ ಬೋಟಿಂಗ್ ಮುಗಿಸಿ ಬಂದೀವಿ. ನಮ್ಮ ದೋಸ್ತ್ ಸಿಕ್ಕ ನಮ್ಗೆ ಹೊಳ್ಳಿ ಬೈ ಹೇಳ್ತೀನಿಲ್ಲ, ಗಾರ್ಡನ್ ಮಾತ್ರ ಏಕ್ ನಂಬರ್ ಅದ ನೋಡ್ರಿ. ಸೊ ಸ್ವಲ್ಪ ಸ್ಟ್ರೇಂಜರ್ಸ್ ಜೊತೆ ಪರಿಚಯ ಮಾಡ್ಕೊಂಡು ಬೋಟಿಂಗ್ ಮುಗಿಸಿ ಬಂದ್ನಿ. ಆ್ಯಂಡ್ ಇದು ನನ್ನ ಫಸ್ಟ್ ವ್ಲಾಗ್, ಇನ್ನೂ ಮಟ್ಟ ಹೇಳಿರ್ಕಿಲ್ಲ ನಾನು. ಸೊ ಯು ಗೈಸ್ ಆಲ್ಸೋ ವಿಲ್ ನೋ ದ್ಯಾಟ್. ಮತ್ತು ಏನಿಲ್ಲ, ಸುಮ್ಮ ಪಾರ್ಕ್ ತಿರುಗುಮ್ ಅಂತೇಳಿ ಬಂದೀವಿ. ಆ್ಯಕ್ಚುಲಿ ಇಲ್ಲಿ ಮೇನ್ ಇರೋದಂದ್ರೆ ಬೋಟಿಂಗ್, ಅದನ್ನು ಮಿಸ್ ಮಾಡ್ಕೊಲಿಲ್ಲ ನಾನು. ಇಲ್ಲಿ ನೋಡ್ರಿ, ಅರ್ಧ ತೊಯ್ದದ, ಅರ್ಧ ತೊಯ್ದಿಲ್ಲ. ಸೊ ದಟ್ ವಾಸ್ ಡ್ಯೂ ಟು ರೇನ್. ಬೋಟಿಂಗ್ ಮಾಡೋಕೆ ಹೋದಾಗ ರೇನ್ ಫುಲ್ ಬಂದುಬಿಟ್ಟಿತ್ತು, ಅಲ್ಲಿ ನೀವು ನೋಡ್ಬೋದು ವಿಡಿಯೋ ಕ್ಲಿಪ್ದಾಗ. ಆ್ಯಂಡ್ ಇಲ್ಲಿ ಹಂಗೆ ನೋಡಿದ್ರೆ ಗ್ರೀನರಿ ಮಸ್ತ್ ಅದ. ಸೊ ಆ್ಯಕ್ಚುಲಿ ಬರ್ಡ್ಸ್ ಎಲ್ಲ ಸ್ವಲ್ಪ ಅಂದರೆ ಎಕ್ಸ್ಟಿಂಟ್ ಆಗಿರೋ ಬರ್ಡ್ಸು ಇಲ್ಲಿ ಅದಾವಂತ ಸ್ವಲ್ಪ ಕಂಡು. ಅದರ ಹೆಸರದು ಏನು ಗೊತ್ತಿಲ್ಲ, ಬಟ್ ಮೋಸ್ಟ್ ಬರ್ಡ್ಸ್ ಆರ್ ಲೈಕ್ ಕ್ರೇನ್ಸ್ ಅಂತ ಹೇಳ್ಬೋದು. ಯಾ, ಇಫ್ ಎನಿಬಡಿ ವಾಂಟ್ಸ್ ಟು ಕಮ್ ಪ್ಲೀಸ್ ಡೂ, ರೆಕಮೆಂಡೆಡ್ ಐತಿ. ಇದು ವರ್ತ್ ಐತಿ. 50 rupees ಪರ್ ಹೆಡ್ ಐತಿ ಬೋಟಿಂಗ್. ಸೊ ಡೆಡ್ ಎಂಡ್ ನೋಡಿರಿ ಎಷ್ಟು ಲಶ್ ಗ್ರೀನ್ ಐತಿ. ಈ ಕಡೆ ಲೇಕ್ ವ್ಯೂ, ಸೊ ಕ್ವೈಟ್ ನೈಸ್. ಮತ್ತೇನಿಲ್ಲ ಗಾಯ್ಸ್, ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್ ಆ್ಯಂಡ್ ಬಾಯ್.